ನಮಸ್ಕಾರ. ಶ್ರೀ ಗೋಮಾತಾ ಸರ್ಕಲ್ಲು, ಗೋಮಾತಾ ಯೂಟ್ಯೂಬು ಮತ್ತು ಇವತ್ತು ರೇವಣಸಿದ್ದೇಶ್ವರ ಆಶೀರ್ವಾದದೊಂದಿಗೆ ಮತ್ತು ಸ್ವಯಂ ಪ್ರೇರಿತ ರೈತರು ಮತ್ತು ಮರ್ಚೆಂಟು APMC ಮಾರ್ಕೆಟ್ ಚಿಕ್ಕಬಳ್ಳಾಪುರ ಮರ್ಚೆಂಟವರು ಒಂದು ಸೇವೆ ಮಾಡಬೇಕು ಅಂತ ಅವ್ರು ಸಂಕಲ್ಪ ಅಂದ್ಕೊಂಡಿದ್ರು. ತರಕಾರಿ ಕೂಡ ಒಳ್ಳೆ ತರಕಾರಿ ನಮ್ಮ ಮಠಗಳಿಗಾಗಲಿ ಇವಕ್ಕೆಲ್ಲ ಕೊಡ್ತಾಯಿದ್ದಾರೆ. ಸೊ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ಆಶೀರ್ವಾದ ಮತ್ತು ಸಿದ್ಧಗಂಗಾ ಕ್ಷೇತ್ರ ಸ್ವಾಮಿಗಳು ಮತ್ತು ಶಿವಕುಮಾರ ಸ್ವಾಮಿ ಆಶೀರ್ವಾದ ಸದಾ ಈ ಮಾರ್ಕೆಟ್ ಮೇಲೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತಾ ಈ ಸ್ವೀಕಾರ ಮಾಡ್ತಾ ಇದ್ದೀವಿ ತರಕಾರಿನ. ನಮಸ್ಕಾರ. ಅದಕ್ಕೆ ತರಕಾರಿನ ಒಂದು ಸೇವೆ ಹಂಗೆ ನೀವು ನಿಮ್ಮ ಮಂಡಿಯವರೆಲ್ಲ ಸಹಾಯ ಮಾಡ್ತಾಯಿದ್ರು. ನಿಮ್ಗೆ ಏನು ಅನಿಸುತ್ತೆ? ತುಂಬ ಖುಷಿ ಅನಿಸುತ್ತೆ. ಗೋಮಾತಾ ಸರ್ಕಲ್, ಗೋಮಾತಾ ಯೂಟ್ಯೂಬು ಮತ್ತು ರೇವಣಸಿದ್ದೇಶ್ವರ ಆಶೀರ್ವಾದದೊಂದಿಗೆ ಈ ಒಂದು ಶಿವಗಂಗೆಗೆ ನಮ್ಮ ಹಳಿಲ್ ಸೇವೆ ಮಾಡೋದಕ್ಕೆ ನಮ್ಮ ರೈತರು ಮತ್ತು APMC ಮಾರ್ಕೆಟು ವ್ಯಾಪಾರಸ್ಥರು ಎಲ್ಲರೂ ಸೇರಿ ಒಂದು ಸೇವೆ ಮಾಡಬೇಕು ಅಂತ ಸಂಕಲ್ಪ ಅಂದ್ಕೊಂಡಿದ್ರೆ ಅಲ್ಲಿರೋ ತರಕಾರಿ ಎಲ್ಲ ತೊಗೊಂಡು ಬಂದಿದ್ವಿ. ಏನು ಅನಿಸುತ್ತಣ್ಣ? ನಾವು ಇವತ್ತು ಒಂದು ಟೆಂಪೋದಲ್ಲಿ ಅದು ಚಿಕ್ಕ ಗಾಡಿಯಲ್ಲಿ ತೊಗೊಂಡು ಬಂದಿದ್ರಲ್ಲ, ಭಾಳ ಸಂತೋಷ ಆಯಿತು. ನಿಮ್ಮಂಥವ್ರು ಸೇವೆ ಮಾಡೋದ್ರಲ್ಲಿ ದಾಸೋಹ ನಡೆಯೋದು ಇದು ನಿರಂತರವಾಗಿ ನಡ್ಕೊಂಡು ಹೋಗ್ಬೇಕು. ಭಕ್ತರು ಊಟ ಹಾಕೋದು ಲೆಕ್ಕ ಅಲ್ಲ. ನಿಮ್ಮಂಥವ್ರು ತಂದು ದವಸ ಧಾನ್ಯ ತರಕಾರಿ ಎಲ್ಲ ತಂದು ಕೊಟ್ಟರೆ ನಿಮ್ಮ ಸೇವೆ ಎಲ್ಲ 100 ಜನದ್ದು ಸ್ವಾಮಿ ಪ್ರಸಾದ ಸಿಗುತ್ತೆ. ಹಾಂ, ನಮಗೂ ಒಂಥರ ಸಂತೋಷ ಆಯಿತು. ಮತ್ತು ಇದೊಂದು ಕಾರ್ಯಕ್ರಮ ನಮಗೆ ತೂಕ ಅನಿಸೋ ಅನ್ನೋ ಪದನೇ ಇಲ್ಲಿದ್ದಂಗೆ ನೆಮ್ಮದಿಯಾಗಿ ಒಂದು ದೈವ ಶಕ್ತಿ ನಮ್ಮ ಜೊತೆಯಲ್ಲಿ ಇದ್ದಂಗಿತ್ತು. ಒಂಥರ ಖುಷಿ ಆಗುತ್ತೆ. ಗೋಮಾತಾ ಸರ್ಕಲ್ ಮಹೇಶ್ ಅವ್ರಿಗೂ, ಆಮೇಲೆ ಎಲ್ಲ ಮಂದಿ ವರ್ತಕರಿಗೂ ಆ ಗಂಗಾಧರೇಶ್ವರ ಅರುಣಾದೇವಿ ಆಶೀರ್ವಾದ ಯಾವಾಗಲೂ ದಯಪಾಲಿಸ್ತೀವಿ ಅಂತ ನಾವು ಪ್ರಾರ್ಥಿಸ್ತೀವಿ. ಥ್ಯಾಂಕ್ಸ್. ಗೋಮಾತಾ ಸರ್ಕಲ್ಲು ಸೇವೆಗೆ ನಾವು ಸದಾ ಯಾವಾಗಲೂ ಸಿದ್ಧ.